ಗುಂಡಪ್ಪ ಗುಂಡಪ್ಪ. ಓ ಅಕ್ಕ ಬರ್ರಿ. ನಾನು ಯಾಕೋ ಬರಲಿಲ್ಲಲ್ಲ ಅಕ್ಕ ಇರಿಬ್ರು ಕೊಟ್ಟೋದರು, ಯಾಕೆ ಇಸ್ಕೊಂಡು ಹಾಕು ಬರಲಿಲ್ಲ ಏನಿಲ್ಲ ಅಂತ ಅಂದ್ಕೊಂಡೆ. ನಾನು ನೆನ್ನೆ ಮಾತಾಡ್ಸೋಣ ಅಂದ್ಕೊಂಡೆ, ಅಲ್ಲಿ ಮತ್ತೆ ಇತ್ತ ಅದಕ್ಕೆ ಯಾಕೆ ಬೇಕು ಮಾತಾಡ್ಸಿರಿ ಅಂತ ಸುಮ್ಮನಾದೆ. ಸರಿ ಬಿಡಪ್ಪ, ಇನ್ನೇ ನಿಮ್ಮ ಮನೆಗಿದ್ರೆ ಎತ್ತೋಗುತ್ತೆ. ನನಗೆ ನಂಬಿಕೆ ಐತಿ. ನೀನು ಎಂಥ ಮನುಷ್ಯ ಅಂತ ನನಗೆ ನಂಬಿಕೆ ಐತಿ. ಸುಮ್ಕಿರು, ಏನು ನಿಮ್ಮ ಮನೆಗೆ ಇದ್ರೆ ಇರಲಿ. ಇನ್ನೊಂದು 2 ದಿನ ನಾವು ಏನೋ ಮಾಡಬೇಕು ಅಂದ್ಕೊಂಡಿದ್ದೀವಿ ಕಣಪ್ಪ ಅಂತ. ಅದಕ್ಕೆ ಮಾಡೋಣ ಅಂತ ಹಂಗೆ ಮಾಡಿದ್ರೆ ಒಳ್ಳೇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀರಕ್ಕ? ಆ ದುಡ್ಡು ಒಡವೆ ಎಲ್ಲನ ಏನು ಮಾಡ್ತೀರಾ? ನಾವಿಬ್ರು ಸುಮ್ಮನೆ ಅನಾಥಾಶ್ರಮ ವೃದ್ಧಾಶ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಓ ಒಳ್ಳೆ ನಿರ್ಧಾರ ಕಣಕ್ಕ, ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಅನಾಥಾಶ್ರಮ ವೃದ್ಧಾಶ್ರಮ ಮಾಡೋದು ಒಳ್ಳೆಯದೇಯ. ಅದಕ್ಕೇ ಎಲ್ಲಾನ ಒಂದು ಅನಾಥಾಶ್ರಮನ ವೃದ್ಧಾಶ್ರಮ ಇಂಥವೆಲ್ಲ ಮಾಡಿ ನಾವು ಒಂದು 4 ಜನಕ್ಕೆ ಏನಾದರೂ ಸಹಾಯ ಮಾಡೋಣ, ನೋಡ್ಕೊಂಬನ ಅಂತೇಳಿ. ಹೆಂಗೋ ಹೊತ್ತಾಗೆ ಈಗ ನಮ್ಮ ಅಯ್ಯಪ್ಪರಿಬ್ಬರು ದುಡಿತಾರೆ. ನಾವು ಕೆಲ್ಸಕ್ಕೆ ಹೋಗ್ದಂಗೆ ಸುಮ್ಮನೆ ಅದನ್ನಾದ್ರೂ ಮಾಡಿಕೊಂಡು ಏನೋ ಈ ದುಡ್ಡಿಂದನ ಅನಾಥ ಮಕ್ಕಳು, ವಯಸ್ಸೋಗಿರೋ ಇಂಥವ್ರನ್ನೆಲ್ಲನ ಸಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಅನಾಥಾಶ್ರಮ ಮಾಡೋಕ್ಕಾಗಲಿಲ್ಲ, ಅನಾಥಾಶ್ರಮಕ್ಕಿನ್ನೇನು ಮಕ್ಕಳು ಅಂತಾರೆ ಯಾರೂ ಬರಲಿಲ್ಲ ಅಂತಂದ್ರೂ ವೃದ್ಧಾಶ್ರಮ ಆದರೂ ಮಾಡೋಣ ಅಂತ ಆ ಥರ ನಾನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಾನು ನಮ್ಮ ಅಕ್ಕ ಇಬ್ಬರಳು ದೇವ್ರು ಕೊಟ್ಟ ಕಾಲದಾಗೆ 4 ಜನಕ್ಕೆ ಯಾರಿಗಂದ್ರೂ ಸಹಾಯ ಮಾಡಬೇಕು. ವಯಸ್ಸು ಹೋಗಿರೋ ಅಂಥವ್ರಿಗಾಗಲಿ ಯಾರಿಗೋ ಒಟ್ಟಿನಲ್ಲಿ ಒಂದು 4 ಜನಕ್ಕೆ ನಾವು ಅನ್ನದಾನ ಮಾಡಿದ್ರೆ ನಮ್ಮ ಅತ್ತೆ ಮಾಡಿರೋ ಕರ್ಮ ನಮಗೆ ಭಾಳ ಸುತ್ಕೊಬಿಟ್ಟೈತೆ. ನಮ್ಮ ಅತ್ತೆ ಅಷ್ಟಿಷ್ಟು ಕರ್ಮ ಮಾಡಿಲ್ಲ. ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕಾದ್ರೂ ತಟ್ಟುತ್ತೆ ಅಂತಾರಲ್ಲ, ಆಗ ಹಂಗೆ ನಮ್ಮ ಅತ್ತೆ ಮಾಡಿರೋದು ನಮಗೆ ಸುತ್ಕೊಬಿಟ್ಟೈತೆ. ಅದಕ್ಕೆ ಆ ಕರ್ಮ ನಮ್ಗೆ ಬಂದಿರೋ ಅಂಥ ಕರ್ಮ ಬಗೆಹರಿಬೇಕು ಅಂತಂದರೆ ನಾವು ಒಂದು ವೃದ್ಧಾಶ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀವಪ್ಪ. ನೋಡೋಣ, 2 ಮಾಡೋಣ ಸಾಧ್ಯವಾದರೆ 2 ಮಾಡೋದು. ಒಟ್ಟಿನಲ್ಲಿ ನಾವು ಜಾಸ್ತಿ ವಯಸ್ಸೋಗಿರೋಂಥ ವೃದ್ಧಾಶ್ರಮನ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ. ಅನಾಥಾಶ್ರಮನ ಮಾಡೋದೊಂದು, ಅನಾಥಾಶ್ರಮ ವೃದ್ಧಾಶ್ರಮ 2 ಮಾಡಿ ನಾವು ಚೆನ್ನಾಗಿ ಏನು ಮಾಡ್ಕೊಂಬನ ಅಂತ ಇದ್ದೀವಪ್ಪ. ಅದಕ್ಕೆ ನಾನು ನಿನ್ನ ಕೇಳೋಣ ಹೆಂಗೆ ಏನು ಅಂತ ಬಂದೆ. ಏನಕ್ಕ ಇಂಥ ಒಳ್ಳೆ ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ನಾವು ಯಾಕೆ ಬೇಡಮ್ಮ ಅಕ್ಕ, ಮಾಡ್ಕೊಂಡು ಹೋಗ್ರಿ. ನಾನು ಸಹಾಯ ಮಾಡ್ತೀನಿ. ನಮಗೂ ಅದೇ ಇರೋದು. ನಾವು ನೀವು ಸೇರಿ ಮಾಡೋಣ ಹೇಳಕ್ಕ, ಮಾಡಿಬಿಡೋಣ. ದೊಡ್ಡದಾಗ ಒಂದು ಗೋಡನ್ ಕಟ್ಟಿಸ್ಬಿಟ್ಟು ಎಲ್ಲ ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಮಾಡ್ಬೇಕಕ್ಕ. ಹೋಗ್ತಾ ನಾವು ಮಾಡ್ತಾ ಇದ್ದರೆ ಸ್ವಲ್ಪ ಗೌರ್ಮೆಂಟೂ ನಮಗೆ ಸಹಾಯ ಮಾಡುತ್ತೆ. 4 ಜನ ನಮಗೆ ಸಹಾಯ ಆದರೂ ಮಾಡ್ತಾರೆ. ಯಾರಾದರೂ ಊರಾಗ ದೊಡ್ಡವರಾಗಿರ್ಬೋದು, ಅಕ್ಕಪಕ್ಕ ಒಳ್ಳೆಯವರಾಗಿರ್ಬೋದು, ಯಾರಾದರೂ ಸಹಾಯ ಮಾಡ್ತಾರಕ್ಕ. ಮಾಡ್ತಾ ಹೋದರೆ ನಮಗೂ ಒಳ್ಳೇದೇನೆ, ಒಳ್ಳೇದಾಗುತ್ತೆ. ಮಾಡ್ಬೋದಕ್ಕ. ಈಗ ನಮ್ಮ ಹೊಲ್ದಾಗೆ ಬೇಕಾದರೆ ಜಾಗ ಐತೆ, 1 ಎಕರೆ ನಾನೇ ಜಾಗ ಕೊಡ್ತೀನಿ. ಮಾಡೋಣಕ್ಕ, ಹೇಳು. ನೀವು ಎಲ್ಲರೂ ಸೇರ್ಕೊಂಡು ಮಾಡೋಣ. ನನಗೂ ಅದೇ ಇದ್ದಿದ್ದು. ನಾವು ಯಾರಿಗಾದ್ರೂ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಏನಾದರೂ ಸಹಾಯ ಮಾಡಬೇಕು ಅನ್ನೋದೇ ಇರೋದು. ಆವಾಗಲೇ ದೇವ್ರ ಅಕ್ಕ ಮೆಚ್ಚೋದು ನಮ್ಮನ್ನು. ನಾವು ಯಾವುದೇ ದೇವ್ರಿಗೆ ಹೋಗಿ ಏನೇ ಇದು ಮಾಡಿದ್ರು ನಾವು ಮಾಡೋ ಇರೋಂಥದ್ದು ಕರ್ಮ ಬಗೆಹರಿಬೇಕಂದ್ರೆ ಇಂಥದ್ದೊಂದು 4 ಜನಕ್ಕೆ ಅನ್ನದಾನ ಮಾಡಿ ವಯಸ್ಸೋಗಿರೋ ಅಂಥವ್ರಿಗೆಲ್ಲ ನೋಡ್ಕೊಂಡು, ಅನಾಥ ಮಕ್ಕಳಿಗೆಲ್ಲ ನೋಡ್ಕೊಂಡ್ರೆ ನಮಗೂ ಒಳ್ಳೇದಾಗುತ್ತೆ. ಅದು ಮಾಡ್ಬೇಕಕ್ಕ. ಅಂಥದ್ದು ನನಗೇನೋ ಭಾಳ ವಯಸ್ಸೋಗಿರೋರನ್ನ ನೋಡ್ಕೋಬೇಕು ಅಂದ್ರೆ ನನಗೆ ಭಾಳನೇ ಇಷ್ಟ. ಮಾಡೋಣಕ್ಕ, ಮಾಡೋಣ. ಒಳ್ಳೆ ಕೆಲಸ ಮಾಡಿದ್ದೀರಾ, ಮಾಡೋಣ ಹೇಳಕ್ಕ. ಈಗ ನೀನು ಜಾಗ ಕೊಡು. ಆ ಒಡವೆದು ಏನೈತೆ ಆ ಬಂಗಾರ ಎಲ್ಲ ಮಾರ್ಬಿಡೋಣ. ಅದ್ರಾಗೂ ಚೆನ್ನಾಗಿ ಬರುತ್ತೆ. ಎಷ್ಟೊಂದು ಬಂಗಾರ ಐತೆ ನಮ್ಮ ಅತ್ತೆ ಹತ್ರ, ದುಡ್ಡೂ ಐತೆ. ಅದೆಲ್ಲನ ಆಗುತ್ತೆ. ಕಟ್ಸೋಕ್ಕಾಗಿರ್ಬೋದು, ಎಲ್ಲ ಮಾಡ್ಸೋಕ್ಕೆ, ಎಲ್ಲ ಮಾಡೋಕ್ಕಾಗಿರ್ಬೋದು, ಎಲ್ಲ ಮಾಡಿಬಿಡೋಣ. ಎಲ್ಲ ರಿಜಿಸ್ಟ್ರ್ ಮಾಡಿಕೊಂಡು ಅದೆಲ್ಲ ಗೌರ್ಮೆಂಟ್ ಕಡೆಯಿಂದನೇ ಮಾಡ್ಕೋಬೇಕಾಗುತ್ತೆ. ಮಾಡೋಣ ಹೇಳು. ಮಾಡಿದ್ರೆ ನಮಗೆ ಒಳ್ಳೆಯದು. 1 ಎಕರೆ ಹೊಲ ಕೊಡ್ತೀನಿ ಅಂತೀಯ, ನಮ್ಮದೇ ದುಡ್ಡು ಐತೆ, ಮಾಡೋಣ. ಆಮೇಲೆ ಹೋಗ್ತಾನ ಅವರಿಗೆ ಡೈಲಿ ಊಟಕ್ಕಾಗಿರ್ಬೋದು ಯಾರಾದರೂ ಸಹಾಯ ಮಾಡ್ತಾ ಇರ್ತಾರೆ. ನಾವೇ ಮಾಡಿದ್ರಾಯ್ತು. ನಾವು ಮಾಡಿರೋ ಏನು ಇಷ್ಟ ಆಗುತ್ತೆ ಅದೇನು ಅಡುಗೆ ಮಾಡೋಕ್ಕೇನೇನು ಒಬ್ಬರು ಭಟ್ರನ್ನ ಇಕ್ಕಿದ್ರೆ ಒಂದಿನ ಇಲ್ಲ ನಾವೇ ಮಾಡಿ ಹಾಕಿದ್ರಾಯ್ತು. ನಾನು ಹಂಗೆ ಅಂದ್ಕೊಂಡಿರೋದು. ಈಗ ಎಲ್ಲ ದಿನ ತರಕಾರಿ ರೇಷನ್ ಎಲ್ಲ ತಗೊಂಬಂದ್ಬಿಟ್ರೆ ನಾನೇ ಮಾಡಿ ಅವರು ಊಟಕ್ಕೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅದನ್ನೆಲ್ಲನ ಬಡಿಸ್ತೀನಿ. ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಪ್ಪ. ಮಾಡೋಣ ಹೇಳು. ಹಂಗೆ ಮಾಡಿದ್ರೆ ಅತ್ತ ಚೆನ್ನಾಗಿರುತ್ತೆ. ಒಂಥರ ನಮ್ಮೂರಾಗ ಯಾರಾದರೂ ದೊಡ್ಡವರಾಗಿರ್ಬೋದು, ಅವರು ಸಹಾಯ ಮಾಡ್ತಾರೆ. ಅಕ್ಕಪಕ್ಕದವರು ಯಾರನ್ನಾದರೂ ಒಂದು ದೊಡ್ಡ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಯಾರನ್ನಾದರೂ ಕೇಳಿಕೊಂಡು ನಾವು ಮಾಡ್ತಾ ಹೋದರೆ ಅವರು ನಮಗೆ ಸಹಾಯ ಮಾಡ್ತಾರೆ. ಹಾಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ನಾವು ನೋಡ್ಕೊಂಡು ಹೋಗ್ಬೋದು. ಅದು ಮಾಡೋಣ ಹೇಳಪ್ಪ, ಮಾಡೋಣ. ನೀನು 1 ಎಕರೆ ಜಾಗ ಕೊಡು, ಮಾಡೋಣ. ನಮ್ದೇನು ಜಾಗ ಇಲ್ಲ ಏನಿಲ್ಲ, ಮಾಡೋಣ ಹೇಳು. ಮಾಡೋಣ ಹೇಳಕ್ಕ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನನಗೆ ನೀವು ಯೋಚನೆ ಮಾಡೋದು ಭಾಳ ಇಷ್ಟ ಆಯಿತು. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಮಾಡೋಣ. ನಾವೆಲ್ಲ ಸೇರಿಕೊಂಡು ನೀವು ಮಾಡೋಕ್ಕಾಗುತ್ತೆ. ಗಿರ್ಜಕ್ಕ, ಶೋಕಕ್ಕ, ಬರೀ ಕೂತ್ಕೊಬರೀ ನಿಂತ್ಕೊಂಡೆ ಮಾತಾಡ್ತಿದ್ದೀರಾ. ನಿಲ್ಸಿದ್ದೀರಲ್ರಿ, ಕುಂಡ್ರಸ್ ಮಾತಾಡ್ರಿ. ಅವ್ರೇನೋ ಮಾತಾಡ್ತಾ ಇದ್ರು, ಅದಕ್ಕೆ ನಿಂತ್ಕೊಂಡೆ ಮಾತಾಡ್ತಾ ಇದ್ರು. ಬಾ ನೀನು ಒಳ್ಳೆ ಸಮಯಕ್ಕೆ ಬಂದೆ. ನಾನು ಎಲ್ಗೋ ಹೋಗಲ್ಲ ಅದೃಷ್ಟ ಅಂದ್ಕೊಂಡೆ. ಎಲ್ಲಿ ಹೋಗಿದ್ದೆ? ಇಲ್ಲೇ ಜಾನಕಿ ಅಕ್ಕರ ಮನೆ ಹತ್ರ ಹೋಗಿದ್ದೆ.
ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಹೋಗಿದ್ನಪ್ಪ. ಗುಂಡ ಅಲ್ಲೇ ಆಡ್ತೀನಿ ಅಂದ, ಅದಕ್ಕೆ ಅಲ್ಲೇ ಎತ್ಕೊಂಡಿತ್ತು, ಬಿಟ್ಟು ಬಂದೆ. ಅವನ ಪಾಪ ಬೇರೆ ಇದ್ನ, ಅಲ್ಲೇ ಆಟ ಆಡ್ತಿದ್ರು, ಬಿಟ್ಟು ಬಂದಿದ್ದೀನಿ. ಸರಿ ಆಯ್ತು ಹೇಳು, ಬಾ ಎಲ್ಲನ ತುಂಡ್ಕೊಂಡು ಬೆಳ್ಕೊಂಬ್ಲೇಳು. ಮಕ್ಕಳು ಎಲ್ಲಾರ ಮನೆಯಾಗ ಉಂಡ್ಕೊಂಡು ಎಲ್ಲಾರ ತಕ್ಕ ಹೋಗ್ಕೊಂಡು ಎಲ್ಲಾರ ತಕ್ಕ ಉಂಡ್ಕೊಂಡು ಚೆನ್ನಾಗಿದ್ರೇ ಗಟ್ಟಿ ಮುಟ್ಟಿಯಾಗಿರ್ತಾರೆ. ಉಂಬ್ಲೇಳು ಎಲ್ಲಾನ ಹೋಗ್ಲೇಳ, ನಮ್ಮ ಕೇರಿಗೆ ಯಾರ ಮನೆಯಾಗನ ಉಂಡು ಬರ್ಲೇಳು ನನ್ನ ಮಗ. ಅಷ್ಟೇನೆ. ನಾವೆಲ್ಲ ಅಯ್ಯೋ ಅವ್ರು ತಕ್ಕ ಕಳ್ಸಲ್ಲ ಇವ್ರು ತಕ್ಕ ಕಳ್ಸಲ್ಲ ಅಂಬೋದೇನಿಲ್ಲ, ಸುಮ್ಮನೆ ಏನಿಲ್ಲ. ಯಾರು ಕರ್ಕೊಂಡು ಹೋಗ್ತಾರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಉಣ್ಣಿಸ್ತಾರೆ, ಎಲ್ಲ ನೋಡ್ಕೊಂತಾರೆ. ನಮ್ಮ ಜಾನಕಿರಾಗಿರ್ಬೋದು, ನಮ್ಮ ಋತುವಕ್ಕರಾಗಿರ್ಬೋದು, ಎಲ್ಲ ನೋಡ್ಕೊಂತಾರೆ. ನಾನೇನಿಲ್ಲ, ಯಾರ ಮನೆಗಾನ ತೊಟ್ಟು ತುಂಬಿಸ್ಕೊಂಬರ್ಲಿ ಅಂತೀನಿ. ಎಲ್ಲನ ತುಂಡ್ಕೊಂಡು ಚೆನ್ನಾಗಿರ್ಲಿಲ್ಲ ನನ್ನ ಮಗ ಅಂತೀನಿ. ಹಂಗಿದ್ರೆ ಸುಮ್ಕಿರು, ಹುಡುಗರು ಘನವಾಗಿರೋದು. ಬೀದಿ ಮಕ್ಕಳು ಬೆಳೆದು ಕೋಣೆ ಮಕ್ಕಳು ಕೊಳತು ಅಂತ ಹೇಳಿ ಗಾದೇನೇ ಐತಿ. ನೀನು ಒಳಕಿಕ್ಕೊಂಡೊಟ್ಟು ನಮ್ಮ ಮಕ್ಕಳು ಬರೀ ಕೊರ್ಗದೆ ಆಗುತ್ತೆ. ಬೀದಾಗ ಮಕ್ಕಳು ಬೀದಾಗ ಬಿಟ್ರೆ ಗಾನವ ಬೆಳಕಂತೆ. ಹಂಗೆ ಸುಮ್ಮನೆ ಉಂಡ್ಕೊಂಡು ಚೆನ್ನಾಗಿರೋದು ನೋಡ್ಬೇಕಷ್ಟೇ ಎಲ್ಲನ ಹುಡುಗರು. ಯಾವ ಅದೃಷ್ಟ. ನಾವು ಗುಂಡಪ್ಪರು ಅನಾಥಾಶ್ರಮ ವೃದ್ಧಾಶ್ರಮ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಪ್ಪ. ಇವಾಗ ನಮ್ಮ ಅತ್ತೆ ದುಡ್ಡು ಎಲ್ಲ ಒಡವೆ ಎಲ್ಲ ಐತಲ್ಲ, ಅದೆಲ್ಲ ಮಾಡಿಬಿಟ್ಟು ನಾವು ಮಾಡಿಸ್ತೀವಿ ಅಂತಂದ್ವಿ. ಅದಕ್ಕೆ ಗುಂಡಪ್ಪ 1 ಎಕರೆ ಹೊಲ ಕೊಡ್ತೀನಿ ಮಾಡೋಣ ಹೇಳಕ್ಕೆ, ನಾವು ನೀವು ಸೇರ್ಕೊಂಡು ಒಂದು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸೋಣ ಅಂತ ಹೇಳಿದನಪ್ಪ. ಮತ್ತು ಇನ್ನೇನು ಮಾಡೋದು? ನಮಗೆ ಕರ್ಮ ಮಾಡಿರೋಂಥ ಕರ್ಮ ಬಗೆಹರಿಬೇಕು. ನಾವು 4 ಜನಕ್ಕೆ, ಈಗ ದೇವ್ರು ಕೊಟ್ಟ ಕಾಲದಾಗೆ 4 ಜನಕ್ಕೆ ದಾನ ಧರ್ಮ ಮಾಡ್ಬೇಕಮ್ಮ. ಯಾರೇ ಆಗಲಿ, ನಾವು ದಾನ ಧರ್ಮ ಅಂದರೆ ನೀನು ದುಡ್ಡು ಒಡವೆ ಕೊಡು ಅಂತಲ್ಲ, ಹೊಸ್ತವ್ರಿಗಂತೂ ತನ್ನ ದಣಿದು ಬಂದವ್ರಿಗೊಂದು ಲೋಟ ನೀರು, ಏನೋ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ರೆ ಅದು ದೇವ್ರು ನಮಗೆ ಒಳ್ಳೇದು ಮಾಡ್ತಾನಮ್ಮ. ನಿಜ ಒಳ್ಳೇದು ಮಾಡ್ತಾನೆ. ಅಂದರೆ ದುಡ್ಡು ಒಡವೆ ನಿನ್ನ ದಪ್ಪನ ಕೊಡು ತಗೊಂಡೋಗಿ ಅಂತ ಯಾರೂ ಹೇಳಲ್ಲ. ಒಂದೊತ್ತಿಂದ ಊಟ ಹಾಕೋಕ್ಕಾಗಲ್ವ ಯಾರಿಗಾದ್ರೂ ವಯಸ್ಸೋಗಿರೋ ಅಂಥವ್ರಿಗಾಗಲಿ, ಯಾರಿಗಾನ ಏನಕ್ಕೆ ಒಟ್ಟಿನಲ್ಲಿ ಒಂದು ಪ್ರಾಣಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ಏನೋ ನಾವು ಕೈಲಾದಷ್ಟು ನಾವು ದಾನ ಧರ್ಮ ಅನ್ನೋದು ಮಾಡಬೇಕು. ದಾನ ಧರ್ಮ ಅನ್ನೋದು ಕಾಯುತ್ತೆ ಕಣಮ್ಮ. ಅನ್ನ ಹಾಕಿರೋ ಮನೆ, ಗೊಬ್ಬರ ಹಾಕಿರೋ ಮನೆ ಯಾವತ್ತೂ ಕೆಡಲ್ಲ ಅನ್ನೋ ಹಾಗೆ ಕಾಯುತ್ತೆ. ಬೆಂಗಳೂರಿಗೆ ಹೋಗಿ ನಾನು ನಮ್ಮ ಅಯ್ಯಪ್ಪ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಒಂದೊಂದ್ಸತಿ ಎಲ್ಲ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬತ್ತೀವಿ. ನಾವು ಮೊನ್ನೆ ಎಲ್ಲ ಅಡುಗೆ ಮಾಡ್ಕೊಂಡೋಗಿ ಕೊಟ್ಟು ಬಂದ್ವಿ ಅಲ್ಲಿಗೆ. ಹಂಗೆ ನಮ್ಮ ಕೈಲಾದಷ್ಟು ಹಣ್ಣು ಹಂಪ್ಲುಗಳು ಕೊಡಿಸೋದು, ಆ ಥರ ಏನೋ ಒಂದು ನಾವು ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ. ನಮಗೂ ಭಾಳ ಆಸೆ ಇತ್ತು, ನನಗೂ ನಮ್ಮ ಅಯ್ಯಪ್ಪಗೂ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ಬೇಕು ಅಂತ. ಮಾಡೋಣ ಹೇಳ್ರಕ್ಕ, ಒಳ್ಳೆ ತೀರ್ಮಾನ ಮಾಡೋಣ. ನಾವು ನೀವು ಸೇರ್ಕೊಂಡು ಒಂದು ನಡೆಸೋಣ ಅಷ್ಟೇ. ಮಾಡ್ತಾ ಹೋಗೋಣ ಹೇಳಕ್ಕ, ಅತ್ಯಂತ ಮಾಡೋಣ ಅಂತ. ಯಾವತ್ತು ನಮಗೆ ದೇವರಮ್ಮನು ಒಳ್ಳೇದು ಮಾಡ್ತಾನೆ. ಏನಾಗ್ತಾ ನಮ್ಮ ಕೈಲಾದಷ್ಟು ನಮ್ಗೆ ಹೆಂಗೆ ಶಕ್ತಿ ಅನ್ಸಾರ ಹೆಂಗಿರುತ್ತೆ ಹಂಗೆ ಮಾಡ್ಕೊಂಡು ಹೋಗೋಣ ಅಂತ. ಈ ಅಕ್ಕನೇ ಅಡುಗೆ ಮಾಡುತ್ತೆ, ನಮ್ಮ ಅಕ್ಕ ಏನಿಲ್ಲ ಎಷ್ಟು ಜನಕ್ಕೆ ಬೇಕಾದರೂ ಅಡುಗೆ ಮಾಡುತ್ತೆ. ಮಾಡ್ಕೊಂಡು ಹೋಗ್ತೀನಿ ನಾನೆಲ್ಲನೂ ಅಡುಗೆನ ಅಂತ ಹೇಳ್ತೈತೆ. ಅದಕ್ಕೆ ಮಾಡ್ಕೊಂಡು ಹೋಗೋಣ, ಒಂದು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸೋಣ ಅಂತ ನಾವಿಬ್ರು ಮಾಡೋಣ ಹೇಳು. ನೀಯಪ್ಪನು ಜಾಗ ಕೊಡುತ್ತೆ, ನಮ್ಮದು ಹೊಲ ಐತೆ, ಊರ ಮಗ್ಲಾಗೆ ಹೊಲ ಐತಲ್ಲ, ಮಾಡ್ಕೊಂಡು ಹೋದ್ರಾಯ್ತು. ದೇವ್ರು ನನಗೂ ಒಳ್ಳೇದು ಮಾಡಿದಾನೆ. ಇವತ್ತು ನಾನು ಹೊಲ್ದಾಗ ಏನಾದರೂ, ಈಗ ನಮ್ಮ ಹೊಲ್ದಾಗೆ ತರಕಾರಿ ಸೊಪ್ಪು ಎಲ್ಲ ಬೆಳಿತೀವಿ, ಏನಿಲ್ಲ. ಅಕ್ಕಿ ಇನ್ನೇನು ಸೊಸೈಟಿಯಾಗ ಅಕ್ಕಿ ಕೊಡ್ತಾರೆ, ಯಾರಾದರೂ ಊರಾಗ ಸಹಾಯ ಮಾಡೋ ಅಂಥವ್ರು ಮಾಡ್ತಾರೆ. ಇವಾಗ ಸ್ವಲ್ಪ ಅಕ್ಕಿ ಏನಾದರೂ ಸಾಲದು ಬಂತಂದರೆ ತಗೊಂಬರೋದು, ಹಿಂಗೆ ಹೆಂಗೋ ಮಾಡ್ತಾ ಹೋಗೋದು. ನಮ್ಮ ಹೊಲ್ದಾಗೆ ಸೊಪ್ಪು ತರಕಾರಿ ಎಲ್ಲ ಬೆಳೀತಾ ಇರ್ತೀವಿ. ಎಲ್ಲ ಮಾಡ್ತಾ ಹೋಗ್ತಿದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡ್ಕೋಬೋದು, ಒಳ್ಳೆಯದೇ ನಮಗೆ, ಭಾಳ ಒಳ್ಳೆಯದಾಗುತ್ತೆ. ಆದರೆ ಒಳ್ಳೇದು ಅನ್ನದಾನ ಮಾಡೋದು. ಯಾರಿಗೇ ಆಗಲಿ ಒಂದು ಲೋಟ ನೀರು ಕೊಟ್ಟಿದ್ದು ನಾವಂತೂ ತೂಟಕ್ಕೆ ಇಕ್ಕಿದ್ದೆ ಅಂತ. ನಮಗೆಲ್ಲೋದ್ರೂ ಕಷ್ಟ ಕಾಲದಲ್ಲಿ ಕಾಯೋದು 100ಕ್ಕೆ 100 ಸತ್ಯ ಹಾಕೋದು ನಮಗೆ ಗೊತ್ತಾಗಲ್ಲ. ದೇವ್ರು ಎಲ್ಲೋ ಒಂದು ಕಡೆಗೆ ಅದನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ, 100ಕ್ಕೆ 100 ಪರೀಕ್ಷೆ ಮಾಡ್ತಿರ್ತಾನೆ ಎಲ್ಲ ಒಂದು ಕಡೆಗೆ. ಹ್ಞೂನಪ್ಪ, ಪರೀಕ್ಷೆ ಮಾಡ್ತಿರ್ತಾನೆ, ಅವನ್ನೆಲ್ಲ ಲೆಕ್ಕ ತಗೊಂತಾ ಇರ್ತಾನೆ. ನಾವು ಮಾಡಿದಂಥ ಅನ್ನದಾನ ಆಗಿರ್ಬೋದು, ಒಂದು ಲೋಟ ನೀರು ಕೊಟ್ಟಿದ್ದಾಗಿರ್ಬೋದು, ಅದನ್ನೆಲ್ಲ ನೋಡ್ತಿರ್ತಾನೆ ದೇವರು. ಯಾರಿಗೇನು ಕೊಡಬೇಕು, ಯಾರಿಗೇನು ಮಾಡಬೇಕು ಅಂತ ಅವ್ನು ನಿರ್ಧಾರ ಮಾಡ್ತಾನೆ, ಬಿಡಲ್ಲ ಬಿಡು. ನೋಡೋದ್ರಲ್ಲ ವೀಕ್ಷಕರೇ, ನಾನು ಇವಾಗರೆಲ್ಲ ನಾನು 1 ಎಕರೆ ಹೊಲ ಕೊಡ್ತೀನಿ ಮಾಡ್ರಕ್ಕ ಅಂತ. ಅವ್ರ ಹತ್ರ ದುಡ್ಡು ಒಡವೆ ಎಲ್ಲ ಐತೆ, ಅದನ್ನ ಮಾರ್ಬಿಟ್ಟು ಅವರೆಲ್ಲನ ಕಟ್ಟಿಸ್ಬಿಟ್ಟು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸೋಣ ಅಂತ ತೀರ್ಮಾನ ತಗೊಂಡಿದ್ದೀವಿ. ನನಗೂ ಭಾಳ ಆಸೆ ಇತ್ತು ಆ ಥರ ನನಗೆ ವಯಸ್ಸೋಗಿರೋ ಅಂಥವ್ರು ನೋಡ್ಕೋಬೇಕು, ಅಂಥವ್ರಿಗೆ ಅನ್ನದಾನ ಮಾಡಬೇಕು ಅನ್ನೋದು ನನಗೂ ಭಾಳ ಆಸೆ ಇತ್ತು. ವೃದ್ಧಾಶ್ರಮ ಅನಾಥಾಶ್ರಮ ಮಾಡೋದ್ರಿಂದ ನಮಗೂ ಒಂಥರ ಏನೋ ಚೆನ್ನಾಗಿರುತ್ತೆ, ಹೋಗೋಕ್ಕೂ ಅವ್ರನ್ನೆಲ್ಲ ನೋಡೋಕ್ಕೂ ಮಾತಾಡ್ಸೋಕ್ಕೂ ಡೈಲಿ ಒಂಥರ ಏನೋ ಒಂಥರದ್ದು ಚೆನ್ನಾಗಿರುತ್ತೆ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೂ ತುಂಬಾ ಇಷ್ಟ ಆಗ್ಬಿಟ್ಟೈತೆ, ಆ ಥರ ಮಾಡಬೇಕು. ನಾವು ಏನಾದರೂ ನಾವು 4 ಜನಕ್ಕೆ ಒಳ್ಳೇದು ಮಾಡಬೇಕು. ಯಾಕಂದರೆ ಅವ್ರ ಅತ್ತೆ ಅಂತೂ ಹಂಗೆ ಮಾಡಿ ಬರೀ ಅವರು ಒಂದು ಯಾರಿಗೂ ಒಂದು ತುತ್ತು ಊಟಕ್ಕೆ ಇಟ್ಟವರಲ್ಲ ಇವ್ರ ಅತ್ತೆ.
ಅದಕ್ಕೆ ಇವರಿಗೆ ನಾವಾದ್ರು ಮಾಡಬೇಕು, ನಮ್ಮ ಅತ್ತೆ ಅಂತ ಇಂಥದ್ದು ಮಾಡೈತೆ, ನಾವಾದರೂ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂದುಬಿಟ್ಟೈತೆ. ಅದಕ್ಕೆ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸಲು ಇವರು ತೀರ್ಮಾನ ತಗೊಂಡವ್ರೆ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.